ಮೇಲೆ ಇದ್ರ ಪರಿಣಾಮ ಇದೆ. ಅಂದರೆ ನಿಮ್ಮ ಜೀವನದ ಮೇಲೆ ಇದ್ರ ಪರಿಣಾಮ ಇದೆ. ರಾಜಕಾರಣ ಮಾಡೋರು ರಾಜಕಾರಣ ಮಾಡಲಿ. ಶಾಸಕರು ನಿನ್ನೆನೂ ಹೇಳ್ಕೊಂಡಿದ್ದಾರೆ, ಪಕ್ಷದಲ್ಲಿ ಆ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ, ಅಧಿಕಾರಿಗಳನ್ನ ಮಾತು ಕೇಳ್ತಾರೆ, ಏನೇನೋ ಆಗ್ತಾ ಇದೆ, ನಮ್ಮ ಕೆಲಸಗಳು ಸಿಗ್ತದೆ, ಅನುದಾನದ ವಿಷಯ, ಹೀಗೆ ಹಾಗೆ 1000 ಮಾತು ಮಾತಾಡಿದ್ದಾರೆ. ಆಡಳಿತದ ಮೇಲೆ ನೇರ ಪರಿಣಾಮ ಇದು. ಮತ್ತು ಅಧಿಕಾರಿಗಳು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಯಾರಿಗೆ ಪ್ರಭಾವ ಇದೆ, ಯಾರಿಗೆ ಪ್ರಾಬಲ್ಯ ಇದೆ, ಎಲ್ಲಿ ಬರುತ್ತೆ, ಯಾವ ಇಲಾಖೆ ಬರುತ್ತೆ, ಯಾವ ಜಿಲ್ಲೆಗೆ ಬರುತ್ತೆ, ಇದೆಲ್ಲ ಗೊತ್ತಿದೆ. ಹಾಗಾಗಿ ಒಂದು ಸಾರ್ವತ್ರಿಕ ರೂಪದಲ್ಲಿ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಸ್ಪರ್ಶಿಸುವಂಥ ಆಡಳಿತ ನಮಗೆ ಸಿಗ್ತಾ ಇಲ್ಲ ಇವತ್ತಿಗೆ. ಇನ್ನು ಸಿಗತ್ತೋ ಇಲ್ವೋ ಅನ್ನೋ ಅನುಮಾನ ಈ ಒಂದು ವಾತಾವರಣ ನಮ್ಮ ಮುಂದೆ ನಿರ್ಮಿಸಿ ಇಟ್ಟಿದೆ. ಪ್ಲೀಸ್, ಈಗ ಅವಾಗ ಚರ್ಚೆ ಆಗ್ತಿದ್ದಾಗೇ ಆಡಳಿತ ಪಕ್ಷದಲ್ಲಿ ಮತ್ತೆ ಬೇರೆ ಪಕ್ಷದಲ್ಲೂ ಈ ಥರ ಅಸಮಾಧಾನಗಳು ಇದೆ. ಅದು ನಮ್ಮನೆ ನಿಮ್ಮನೆ ಎಲ್ಲ ನಿಮ್ಮನೆ. ಹಾಂ, ಆದರೆ ನಾನು ಅವಾಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏನಂದರೆ ವಿರೋಧ ಪಕ್ಷಗಳಲ್ಲಿ ಅಸಮಾಧಾನ ಇದ್ದರೂ ಕೂಡ ಆಡಳಿತ ಪಕ್ಷದಲ್ಲಿ ಇರೋ ಅಸಮಾಧಾನ ಹೆಚ್ಚು ಕಾಣುತ್ತೆ. ಯಾಕಂದರೆ ಆಮೇಲೆ ಅದಕ್ಕೆ ಮಾನ್ಯತೆ ಜಾಸ್ತಿ. ಅಧಿಕಾರದಲ್ಲಿ ಇದ್ದಾರೆ, ಸರ್ಕಾರ ನಡೆಸಬೇಕಾದ್ರು ಅವರು ಸರ್ಕಾರದಲ್ಲಿ ಕೆಲಸ ಆಗ್ತಾ ಇದ್ರು ಕೂಡ ಜಗಳಗಳು ಜಾಸ್ತಿ ಆದರೆ ಅಥವಾ ಅಸಮಾಧಾನಗಳು ಭಿನ್ನಮತಗಳು ಜಾಸ್ತಿ ಆದರೆ ಜನರ ಕಣ್ಣಿಗೆ ಅದೇ ಜಾಸ್ತಿ ಕಾಣುತ್ತೆ ಹೊರತು ಆಗಿರೋ ಕೆಲಸಗಳು ಅಥವಾ ಆಗಬೇಕಾಗಿರೋ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಕೆಲಸ ಆಗ್ತಾ ಇದೆಯಲ್ಲೋ ದಟ್ ಈಸ್ ಡಿಫರೆಂಟ್. ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡ್ರೆ ಬೇರೆ ಮಾತಾಡ್ಬೋದು. ಆದರೆ ಜನರ ಮನಸ್ಸಲ್ಲಿ ಬರೋದು ಪರ್ಸೆಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕೆಲಸ ಮಾಡ್ತಾ ಇದ್ದೀರಲ್ಲೋ ಅನ್ನೋದಕ್ಕಿಂತ ಹೆಚ್ಚಿಗೆ ಜನ ಏನು ಯೋಚನೆ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಕೆಲಸ ಮಾಡ್ತಾ ಇದೆ, ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಜನ ಯೋಚನೆ ಮಾಡ್ತಾ ಇದ್ದಾರಲ್ಲ, ನೀವು ಬರ್ತದೆ ಜನರ ಮನಸ್ಸಲ್ಲಿ ಈ ಅಭಿಪ್ರಾಯ ಹಾಳಾಗುತ್ತೆ. ಇದನ್ನು ಈ ಸೀನಿಯರ್ ಲೀಡರ್ಗಳು ನೆನ್ಪಿಟ್ಕೊಳ್ಬೇಕು. ಇವರ ವರ್ತನೆಯಿಂದ ಹಾಳಾಗ್ತಾ ಇರೋದು ಅವರ ವರ್ಚಸ್ಸಲ್ಲ, ಸರ್ಕಾರದ್ದು ಮತ್ತು ಪಕ್ಷದ ವರ್ಚಸ್ಸು. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬೆಂಗಳೂರದಾದ್ಮೇಲೆ ಜನರಲ್ ಅಸೆಂಬ್ಲಿ ಬರುತ್ತೆ. ಸೊ ನಿರಂತರವಾಗಿ ಚುನಾವಣೆಗಳು ರಾಜ್ಯದಲ್ಲಿ ಇರುವಾಗ ಈ ಥರ ಮೆಸೇಜನ್ನು ನಾವು ಜನರಿಗೆ ಕೊಟ್ಟರೆ ಅದರಿಂದ ಆಗೋ ನಷ್ಟ ಯಾರಿಗೆ? ಈ ಯೋಚನೆಯನ್ನು ಹಿರಿಯ ನಾಯಕರು ಈಗ ಯಾರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವ್ರು ಸೇರಿಸಿದರೆ ಅದರ ಪರಿಣಾಮ ಯಾರಿಗೆ? ಅವರ ಮೇಲೆ ಪರಿಣಾಮ ಆದರೆ ಅವರ ಮಗನ ಮೇಲೆ ಪರಿಣಾಮ ಆಗದೆ ಇರುತ್ತಾ? ಅವರ ಪಾರ್ಟಿ ಮೇಲೆ ಪರಿಣಾಮ ಆದರೆ ಅವರ ಮಗನ ಮೇಲೆ ಪರಿಣಾಮ ಆಗದೆ ಇರುತ್ತಾ? ಈ ಯೋಚನೆಯನ್ನು ಯಾರೋ ನಾಯಕರು ಮಾಡ್ತಾ ಇಲ್ಲ. ಅವ್ರು ಯೋಚನೆ ಮಾಡಬೇಕಾಗಿರೋದೇ ಮಗನ ಭವಿಷ್ಯದ ಬಗ್ಗೆ. ಯಾಕಂದ್ರೆ ಅವರಂತೂ ಹೇಳ್ಬಿಟ್ಟಿದ್ದಾರೆ, ಇನ್ನು ಚುನಾವಣೆಗಂತೂ ನಾನು ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ 30 ಸೆಕೆಂಡ್ಸ್ ಶಾಂತ್ ಪ್ರಸಾದ್ ನೀವೇ ಹೇಳಿ. 30 ಸೆಕೆಂಡ್ಸ್. ಸರ್, ಏನಿಲ್ಲ ಸರ್, ಈಗ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀವಿ. ನಾವು ಆಡಳಿತ ಪಕ್ಷದಲ್ಲಿದ್ದೀವಿ. ನಮ್ಮ ತಪ್ಪು ಒಪ್ಪುಗಳನ್ನು ನೀವು ನಮಗೆ ಹೇಳಬೇಕಾದ್ದು ನಿಮ್ಮ ಕರ್ತವ್ಯ. ನೀವು ನಮಗೆ ಚಾಟಿ ಬೀಸ್ಬೋದು. ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ ತಾವು ಹೇಳಿ, ನಾವು ಅದನ್ನು ಏನಾದರೂ ನಮ್ಮಲ್ಲಿ ಲೋಪದೋಷಗಳು ಇದ್ದರೆ ನಮಗೆ ತಿಳಿಯದೆ ನೀವು ಹೇಳಿರೋ ರೀತಿಯಲ್ಲಿ ಇದ್ದಿದ್ದರೆ ಅದನ್ನು ಆದಷ್ಟು ನಾವು ಸರಿಪಡಿಸ್ಕೊಳ್ತೀವಿ. ಇನ್ನು ವೈಯಕ್ತಿಕವಾಗಿ ಆ ಪಕ್ಷಗಳ ವಿಚಾರ ಆಯಾ ಪಕ್ಷಗಳಿಗೆ ಬಿಟ್ಬಿಡಿ. ಅವ್ರವ್ರ ಮನೇನ ಅವ್ರವ್ರು ಸರಿ ಮಾಡ್ಕೋತಾರೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಮತ್ತೊಮ್ಮೆ ನಿಮ್ಮ ಮಾತು ಮುಗಿಸ್ತಾನ ಹೇಳ್ತೀನಿ. ಪಕ್ಷ ನಿಮ್ದು, ಸರ್ಕಾರ ನಮ್ದು. ರಾಜುಗೌಡ್ರೆ, ನಿಜ ಇಲ್ಲ, ನಾವು ಕಾಂಗ್ರೆಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮುಳುಗೋಗ್ತಾರೆ ಅಡುಗು, ಬಿಟ್ಬಿಡೋಣ. ಒಂದು ದುರ್ಬೀನ್ ಹಾಕೊಂಡು ಪಕ್ಷದ ಬಗ್ಗೆ ಮಾತಾಡಿ. ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿ. ಇಲ್ಲ, ಸರ್ಕಾರದ ಬಗ್ಗೆ ಮಾತಾಡಿ, ಪಕ್ಷ ಬೇಡ, ಸರ್ಕಾರ ಅಲ್ಲ. ಸರ್ಕಾರನ ನಾವೇನು ಮಾಡೋದು ಬೇಡ, ಅವ್ರವರೇ ಹೊಡೆದಾಡ್ಕೊಂಡು ಹೋಗ್ಬಿಡ್ತಾರೆ. ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನಂಗೆ ಆಗ್ಬಿಡ್ತದೆ ಪರಿಸ್ಥಿತಿ. ಅವ್ರದ್ದು ಮುಂದೆ ನಾವೇನು ಹೇಳೋದು ಬೇಡ. ಹಂಗೆ JDS ನ ಮುಗಿಸ್ತೀನಿ ಇಂದವರೆಲ್ಲ ಏನೇನಾದರೂ ಅನ್ನೋದು ನಾವು ಕಣ್ಣಲ್ಲೇ ನೋಡ್ಬಿಟ್ಟಿದ್ದೀವಿ. 25 ವರ್ಷದಿಂದ JDS ಏನೂ ಮಾಡ್ಕೊಳಕ್ಕಾಗಿಲ್ಲ. ನಾಳೆ ಬೆಳಗ್ಗೆ ನಮ್ಮನೆ ಬಾಗಿಲಿಗೆ ಬರಬೇಕು. ತಲೆ ಕೆಡಿಸ್ಕೊಳ್ಳೋದು ಬೇಡ, ಆಯಿತಾ? ನಾವೇನು ಮಾಡಬೇಕು ಮಾಡ್ತೀವಿ. ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಸರ್ಕಾರದ ದುರಾಡಳಿತನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಹೋರಾಟಗಳು ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸ್ನವ್ರನ್ನ ಚೂ ಬಿಟ್ಟು ಇವ್ರು ಏನೇನೆಲ್ಲ ಮಾಡಿಸಿದ್ರು ಕೂಡ ನಾವು ಇಂಜರಿಯಲ್ಲ, ಬಗ್ಗಲ್ಲ. ನಮ್ಮ ಹೋರಾಟಗಳು ಮುಂದುವರಿತವೆ. ಬಿಡದಿ ವಿಚಾರ ಆಗಿರ್ಬೋದು, ಬರ ನಿರ್ವಹಣೆ ವಿಚಾರ ಆಗಿರ್ಬೋದು, ರೈತರ ವಿಚಾರಗಳಾಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ಕಾವೇರಿ ವಿಚಾರ ಆಗಿರ್ಬೋದು. ಇದು ಸರ್ಕಾರಕ್ಕೆ ಕೊಡ್ತಾ ಇರುವಂತ ಎಚ್ಚರಿಕೆ. ಜನತೆ ಪರವಾಗಿ ಕೆಲಸ ಮಾಡಿದ್ರೆ ಉಳ್ಕತಿರಿ, ಇಲ್ಲ ಅಂದ್ರೆ ಈ ಸರ್ಕಾರನು ಯಾವ ಪರಿಸ್ಥಿತಿಗೆ ಹೋಗುತ್ತೆ. ರಾಜಗೌಡ್ರೆ, ಬಹಳ ಕ್ವಿಕ್ ಆಗಿ 10 ಸೆಕೆಂಡ್ಸ್ ಅಲ್ಲಿ ಉತ್ತರ ಕೊಡ್ಬೇಕು. ಅವ್ರು ನಿಮ್ಮ ಮನೆ ಬಾಗ್ಲಿಗೆ ಬರ್ತಾರೆ ಅಂತ ನೀವು ಹೇಳಿದ್ರಿ, ಬಾಗಿಲು ತೆಗಿತೀರಾ? ಆಯ್ತು, ನೋಡ್ರಿ, ಹೇಳಿ ಗೋವಿಂದರಾಜು ಅವ್ರೆ. ವಿಚಾರ ಬಂದಾಗ ಅವ್ರ ತೀರ್ಮಾನ ಅವ್ರು ಮಾಡುವಂಥದ್ದೇ. ನಮ್ಮ ಜೊತೆ ಇಲ್ಲಿವರೆಗೂ ಜೊತೆಲಿದ್ದೀವಿ ಅಂತ ನಾವು ಅನ್ಕೊಂಡಿದೀವಿ, ಅವರು ಅನ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಇವತ್ತು ಸರ್ಕಾರದಲ್ಲಿ ಲೋಪಗಳಿದ್ರೆ ಏನಾದರೂ ತಿದ್ದಿ ಇನ್ನೊಂದು ಕೆಲಸ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ರು. ಸರ್ಕಾರದಲ್ಲಿರ್ತಕ್ಕಂಥ ಲೋಪ 1-2 ಅಂತ ನಾವು ದಿನ ಬೆಳಗಾದ್ರೆ ಎಚ್ಚರಿಸ್ತಾ ಇದ್ರು. ಅದು ಸರಿ ಮಾಡಿ ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಒಂದು ಕಡೆ 100 ಕಿಲೋಮೀಟರ್ ರಸ್ತೆ ಮಾಡಿದ್ದೀವ, ಒಳ್ಳೆ ಶಾಲೆಗಳು ತೆರೆದ್ವಾ, ಒಳ್ಳೆ ಹಾಸ್ಪಿಟ್ಲ್ಗಳು ಕಟ್ವಾ. ಇವು ಯಾವುದನ್ನು ಒಂದು ಎಕ್ಸಾಂಪಲ್ ಕೇಳಿದ್ರು ಕೂಡ ಈ ಸರ್ಕಾರದಲ್ಲಿ ಉತ್ತರ ಕೊಡೋಕ್ಕೆ ಯಾರಿಗೂ ಕೂಡ
ಒಂದು ಯೋಗ್ಯತೆ ಇಲ್ಲ. ಆ ಮಟ್ಟದಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದೆ. ಇದೇ MLAಗಳು ಹೇಳ್ತಾ ಇದ್ರು, ನಾವೆಲ್ಲ ಮಲ್ಕೊಂಬಿಟ್ಟಿದೀವಪ್ಪ, ಟಿಪ್ಟೂರಿನ ಷಡಾಕ್ಷರಿ ಕಳೆದ 3 ವರ್ಷದಲ್ಲೇ ಹಿಂದ್ಗಡೆನೆ ಹೇಳ್ಬಿಟ್ರು, ನಮ್ಗೆ ಯಾವುದೇ ಒಂದು ಅನುದಾನ ಬರ್ತಾ ಇಲ್ಲ, ಏನು ಉಪಯೋಗ ಆಗ್ತಾ ಇಲ್ಲ, ಯಾವುದೇ ಒಂದು ದುಡ್ಡನ್ನ ಕೊಡ್ತಾ ಇಲ್ಲ. 10 seconds ಅಲ್ಲ, ಗೋವಿಂದರಾಜ್ ಅವರೇ. ನಾವು ಮಲಗ್ಬಿಟ್ಟಿದೀವಿ ಅಂತ ಹೇಳಿದ್ರು. ಈ ಸರ್ಕಾರ ಮಲಗಿರೋ ಸರ್ಕಾರ, ಖಂಡಿತವಾಗ್ಲು ಏನನ ಮಾಡಿ ಈಗಿನ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿ ಅಮ್ಮು ಬೊಮ್ಮೆ ಇಟ್ಕೊಂಡು ಬಂದ್ರಲ್ಲ, ಏನೋ ದೊಡ್ಡದಾಗಿ ಏನೋ ಮಾಡ್ತೀವಿ ಅಂತ, ಇವತ್ತು ನಡೀತಾ ಇರ್ತಕ್ಕಂಥದ್ದು ಎಲ್ಲವನ್ನು ಬಿಟ್ಟು ಜನರ ಪರವಾಗಿ ಇವತ್ತು ಮಳೆ ಎಲ್ಲಿ ಜಾಸ್ತಿ ಆಗಿದೆ ಅಲ್ಲಿ ಪರಿಹಾರ ಕೊಡುವಂಥದ್ದು, ಮಳೆ ಎಲ್ಲಿ ಬಂದಿಲ್ಲ, ನೀರಿನ ಸಮಸ್ಯೆ ಎಲ್ಲಿದೆ, ಆ ಕೆಲಸ ಮಾಡೋದ್ರ ಕೆಳಗೆ ಗಮನ ಹರಿಸಿ, ನಿಮ್ಮ ಕುರ್ಚಿ ಗಲಾಟೆನ ಪಕ್ಕಕ್ಕಿಟ್ಟು ರಾಜ್ಯದ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ರಾಜ್ಯದ ಜನತೆಗೆ ಒಳ್ಳೆ ಮಾಡುವಂತ ಕೆಲಸ ನೀವು ಮಾಡಿ ಅಂತ ಹೇಳೋದಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಇವತ್ತಿನ ಚರ್ಚೆ ವಿಷಯ ಇದ್ದಿದ್ದು ಗೈರು ರಾಜಕಾರಣ ಅಂತ, ಆದ್ರೆ ರಾಜಕಾರಣ ಇಲ್ಲಿ ಗೈರಾಗ್ಲಿಲ್ಲ, ಗೈರಾಗಿ ಮಾಡ್ತಿರುವಂತ ರಾಜಕಾರಣದ ಬಗ್ಗೆ ಆಗಿತ್ತು ಇವತ್ತಿನ ಚರ್ಚೆ. ಎಲ್ಲ ಅತಿಥಿಗಳಿಗೆ ಧನ್ಯವಾದ. ಗೋವಿಂದರಾಜ್ ಅವರೇ, ರಾಜಗೌಡ್ರೆ, ಪಾಷಾ ಅವರೇ, ವಿನಾಯಕ್ ಅವರೇ, ಥ್ಯಾಂಕ್ ಯು. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.